ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ನೋಡ್ತಾ ಇದ್ದೀರಾ. ಬೆಳಿಗ್ಗೆಯಿಂದನೇ ಶುರು ಮಾಡಿದ್ದೀನಿ. ಜೊತೆಗೆ ಇವತ್ತಿನ ಥಂಬ್ನೇಲ್ ನೋಡೇ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಒಂದು ಫ್ಯಾಮಿಲಿನ ನಾನು ನಿಮ್ಮ ಜೊತೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ಹೇಳ್ತಾ ಇರೋದು. ಬಟ್ ಏನಂದರೆ ಅಲ್ಲಿ ಹೋದಾಗ ನನಗೆ ಫಂಕ್ಷನಲ್ಲಿ ಯಾಕೋ ಮಾತೇ ಬರ್ತಾ ಇರಲಿಲ್ಲ. ಫ್ರೆಂಡ್ಸ್, ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ ಹೊರತು ನಾನು ಮಾತಾಡಿಕೊಂಡು ಕ್ಯಾಶುವಲ್ ಆಗಿ ಹೀಗೆ ಹೀಗೆ ಅಂತ ಹೇಳಿ ಎಲ್ಲ ಕಡೆ ಹೇಗೆ ಮಾತಾಡ್ತೀನೋ ಹಂಗೆ ಮಾತಾಡೋಕ್ಕೆ ಆಗಲಿಲ್ಲ. ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಎಲ್ಲನೂ ಕೂಡ ಏನು ಎತ್ತ ಅಂದರೆ ಕಂಪ್ಲೀಟ್ ಮಕ್ಕಳು ಸ್ಕೂಲಿಗೆಲ್ಲ ಕಳಿಸಿದ ಮೇಲೆ ನಾನು ಮಾತಾಡ್ತೀನಿ. ಹಾಗೆ ಇವತ್ತಿನ ಒಂದು ಅಡುಗೆಯಲ್ಲಿ ಸ್ಪೆಷಲ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಮಕ್ಳಿಗೋಸ್ಕರ. ಪನ್ನೀರ್ ಬಿರಿಯಾನಿ ಅಂತ ಹೇಳ್ಬೋದು ಅಥವಾ ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕಿ ಹಂಗೂ ಅಂದ್ಕೊಂಡೆ, ಬರೀ ತರಕಾರಿ ಏನೂ ಹಾಕ್ತೆ, ಬರೀ ಪನ್ನೀರು ಆ್ಯಂಡ್ ಬಟಾಣಿ ಇಷ್ಟೇ ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲ, ಸ್ವಲ್ಪ ತರಕಾರಿ ಇದ್ದರೆ ಅದು ಕೂಡ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ತರಕಾರಿ ಎಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ತಾ ಇರೋದು. ಈಗಂತೂ ನಾನು ಆಲ್ರೆಡಿ ಹೇಳಿದಾಗೆ ತರಕಾರಿ ಎಲ್ಲ ತರೋದಕ್ಕೆ ನನಗೆ ಟೈಮೇ ಇಲ್ಲ. ಹಾಗಾಗಿ ಆಲ್ಮೋಸ್ಟ್ ವೆಜಿಟೇಬಲ್ಸ್ ಕಂಪ್ಲೀಟ್ ನಾನು ಅಮೆಝಾನಿಂದನೇ ಆರ್ಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ರಾತ್ರಿ ಹೊತ್ತು ಎಲ್ಲ ಏನೇನು ಬೇಕು ಎತ್ತ ನೋಡಿಬಿಟ್ಟು ಆರ್ಡರ್ ಮಾಡಿಬಿಟ್ರೆ 6 to 8 ಅಂತ ಟೈಮಿಂಗ್ಸ್ ಕೊಟ್ಟರೆ 6:30ಗೆಲ್ಲ ತಂದು ಕೊಟ್ಬಿಡ್ತಾರೆ. ನಮ್ಗೆ ಆರಾಮ್ಸಾಗಿ ಅಡುಗೆ ಏನೇನು ಬೇಕು ಮಾಡ್ಕೋಬೋದು. ಹಾಗಾಗಿ ಎಲ್ಲ ಅಲ್ಲಿಂದನೇ ತರಿಸಿರೋ ಅಂಥದ್ದು. ಕ್ಯಾರೆಟು, ಬೀನ್ಸು, ಪನ್ನೀರ್ ಒಂದು ನಮ್ಮ ಶಾಪಿಂದನೇ ತರಿಸ್ಕೊಂಡಿದ್ದೀನಿ. ಪನ್ನೀರ್ ಹಾಕ್ಬಿಟ್ಟು, ಯಾಕಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಪನ್ನೀರ್ ಅಂದರೆ. ಪನ್ನೀರ್ ವೆಜಿಟೇಬಲ್ಸ್ ಬಿರಿಯಾನಿ ಅಂತಲೂ ಕೂಡ ಕರಿಬೋದು. ಮಾಡೋಣ, ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಯಾವ ರೀತಿಯಾಗಿ ಬರುತ್ತೆ ರೆಸಿಪಿ ಏನು ಎತ್ತ ಅಂತ. ಅದ್ರ ಜೊತೆಗೆ ಇವತ್ತು ನನ್ನ ಒಂದು ಫ್ಯಾಮಿಲಿನೂ ಕೂಡ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ, ಹೇಳ್ದಂಗೆ ಆಗುತ್ತೆ. ಅದ್ರ ಬಗ್ಗೆ ಒಂಥರ ಹೆಂಗೆ ಅಂದರೆ ಫಸ್ಟ್ ಟೈಮ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿರೋದ್ರಿಂದ ನನಗೆ ಒಂಥರ ಶೈ ಆಗ್ತಾಯಿತ್ತು ಅಲ್ಲಿ ವೀಡಿಯೋ ಮಾಡಬೇಕಾದ್ರೆ. ಯಾಕೆ ಅಂತ ಗೊತ್ತಿಲ್ಲ. ಬಟ್ ಏನು ಅಂದರೆ ನನಗೆ ಅಲ್ಲಿ ಹೋಗೋಕ್ಕೂ ಮೊದಲು, ಅಂದರೆ ಫಂಕ್ಷನ್ಗೆ ಹೋಗೋಕ್ಕೂ ಮೊದಲು ಮಾಡಲೇಬೇಡವಾ ವೀಡಿಯೋ ಮಾಡಲೇಬೇಡವಾ ಅನ್ನೋದೇ ಇತ್ತು. ಬಟ್ ಅಲ್ಲಿರೋರು ಎಲ್ಲರಿಗೂ ಗೊತ್ತು ನಾನು ಬ್ಲಾಗರ್ ಅಂತ, ಯೂಟ್ಯೂಬರ್ ಅಂತ. ನಾನು ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡಿದ್ದೆ. ಯಾಕಂದರೆ ಯಾರೂ ನೋಡ್ತಿಲ್ಲ ಅನ್ಸುತ್ತೆ, ಯಾರೂ ಫ್ಯಾಮಿಲಿಯವ್ರದ್ದು ರಿಯಾಕ್ಷನ್ ಇರಲಿಲ್ಲಲ್ಲ ನನಗೆ. ನೋಡ್ತಾ ಇದ್ದೀವಿ, ನಿಮ್ಮ ಬ್ಲಾಗ್ ಮಾಡ್ತಿದ್ಯಾ, ಚೆನ್ನಾಗಿದೆ, ಚೆನ್ನಾಗಿಲ್ಲ, ಯಾರು ಏನೋ ಒಪಿನಿಯನ್ ಕೊಟ್ಟಿರಲಿಲ್ಲ, ಯಾರೂ ನೋಡ್ತಿಲ್ಲ ಅಂದ್ಕೊಂಡಿದ್ದೆ. ಬಟ್ ಹೋದ್ಮೇಲೆ ಅಥವಾ ಜೊತೆ ಮಾತಾಡ್ದಾಗ ಗೊತ್ತಾಯಿತು ಎಲ್ಲರೂ ನನ್ನ ಬ್ಲಾಗ್ ಮಾಡ್ತಾರೆ ಅಂತ. ನನ್ನ ಫೋಟೋ ತೊಗೊಳ್ಳ ಅಂದ್ರೆ ವೀಡಿಯೋಗ ಬ್ಲಾಗಾಗ ತಗೋ ಅಂತ ಹೇಳ್ತಿದ್ರು. ಚೆನ್ನಾಗಿತ್ತು. ಅಂದರೆ ಸಾರಿ, ಆ ಒಂದು ಕಾನ್ವರ್ಸೇಷನ್ ಮಾತಾಡ್ತಿದ್ದೆಲ್ಲ ನೋಡೋರಂತೆ. ನೀವು ಕೂಡ ಅದಕ್ಕೂ ಮೊದಲು ರೆಸಿಪಿ ನೋಡೋಣ. ಬಟ್ ಇವತ್ತು ಈ ರೆಸಿಪಿ ಮಾಡೋದಕ್ಕೆ ನಾನು ಒಂದು ಹೊಸ ಕುಕ್ವೇರ್ನ ಶಾಪ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಅದು ಯಾವುದಪ್ಪ ಅಂತ ಅಂದರೆ, ಆಲ್ರೆಡಿ ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ತೋರಿಸ್ತಾ ಇದ್ದೀನಿ. ಅದೇ ಒಂದು ಕುಕ್ವೇರ್, ಇಂಡಿಯಾದ ನಂಬರ್ 1 ಕುಕ್ವೇರ್ ಆಗಿರುವಂಥ ದ ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಈ ಒಂದು ಸ್ಟಾಕ್ ಪಾಟ್ ವಿತ್ ಗ್ಲಾಸ್ ಲೀಡ್ 4 ಲೀಟರ್ದು ಈ ಒಂದು ಕುಕ್ವೇರ್ನ ತರಿಸ್ಕೊಂಡಿರೋ ಅಂಥದ್ದು. ನನಗಂತೂ ಇದನ್ನು ನೋಡಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಜೊತೆಗೆ ನಾನಂತೂ ಹೇಳ್ತಾನೆ ಇರ್ತೀನಿ, ಮನೆಯಲ್ಲಿ ಆದಷ್ಟು ಸ್ಟೇನ್ಲೆಸ್ ಸ್ಟೀಲ್ಸ್ಗಳು ಅಂದರೆ ಸ್ಟೀಲ್ಸ್ ಪಾತ್ರೆಗಳನ್ನ ನಾವು ಯೂಸ್ ಮಾಡೋದು ಬೆಟರ್ ಅಂತ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ರೆಕಮೆಂಡ್ ಮಾಡ್ತೀನಿ ಇಂಡಿಯಾಸ್ ನಂಬರ್ 1 ಕುಕ್ವೇರ್ ಆಗಿರುವಂಥ ದ ಇಂಡಸ್ ವ್ಯಾಲಿ ಕುಕ್ವೇರ್ನ ಬೈ ಮಾಡಿ. ಜೊತೆಗೆ ನೀವು ನನ್ನ ಕೂಪನ್ ಕೋಡ್ನು ಕೂಡ ಯೂಸ್ ಮಾಡಿದ್ರೆ 12% ಡಿಸ್ಕೌಂಟು ಕೂಡ ಸಿಗುತ್ತೆ. ನಾನು ಪ್ರತಿಯೊಂದನ್ನು ಕೂಡ ನನ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. SUSHA ಎಲ್ಲ ಕ್ಯಾಪಿಟಲ್ ಲೆಟರಲ್ಲಿ SUSHA 12 ಅಂತ ಹೇಳಿ ಮೆನ್ಷನ್ ಮಾಡಿ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು ಬೈ ಮಾಡೋದ್ರಿಂದ 12% ಡಿಸ್ಕೌಂಟು ಸಿಗುತ್ತೆ. ಜೊತೆಗೆ ಇನ್ನೂ ಏನಾದರೂ ಕುಕ್ವೇರ್ಸ್ಗಳು ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಬೇಕು ಅಂದರೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಚೆಕ್ ಮಾಡಿ, ಬೈ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೂ ಕೂಡ ಶೇರ್ ಮಾಡಿ. ಇವತ್ತು ನಾನು ಈ ಒಂದು ಕುಕ್ವೇರಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಇದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿ ತರಿಸ್ಕೊಂಡಿರೋಂಥದ್ದು. ಅಂದರೆ ಇದ್ರದ್ದು ಒಂದು ಸ್ಟ್ರಕ್ಚರ್ ಏನಿದೆ ಅದು ನನಗೆ ಬಹಳ ಇಷ್ಟ ಆಯಿತು. ಬನ್ನಿ ನೋಡೋಣ ಹೇಗಿದೆ ಏನು ಎತ್ತ ಅಂತ ಹೇಳಿ. ಐ ಆಮ್ ಸೋ ಹ್ಯಾಪಿ. ಓಕೆ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇದ್ದೀರಾ ಇಂಡಿಯಾಸ್ ನಂಬರ್ 1 ಹೆಲ್ತಿ ಕುಕ್ವೇರ್ ಬ್ರ್ಯಾಂಡ್ ಆಗಿರುವಂತಹ ಇಂಡಸ್ ವ್ಯಾಲಿ ಅವರ ಒಂದು ಸ್ಟಾಕ್ ಪಾಟ್ ವಿತ್ ಗ್ಲಾಸ್ ಲಿಡ್ ಇರುವಂತಹ ಈ ಒಂದು ಕುಕ್ವೇರ್. ಇದು ನನಗಂತೂ ಇದು ಬಹಳ ಇಷ್ಟ ಆಯಿತು. ಇದು ಬಂದು ಹಂಡಿ ಟೈಪಲ್ಲಿ ಇರುವಂಥದ್ದು. ಜೊತೆಗೆ 3 ಲೇಯರ್ ಇರೋದ್ರಿಂದ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ
ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾತ್ರ ಕ್ವಾಲಿಟಿ ವೈಸು ಯಾವುದೇ ಕಾರಣಕ್ಕೂ ನಾವು ಕೊಡುವಂತಹ ಅಮೌಂಟಿಗೆ ನಾವೇನು ಪೇ ಮಾಡ್ತೀವಿ ಅದಕ್ಕೆ ವ್ಯಾಲ್ಯೂಬಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಪಾಟ್ ಅಂದರೆ ಏನಿದೆ, ನನಗೆ ಹ್ಯಾಂಡಿ ಟೈಪಲ್ಲಿ ಇರುವಂಥ ಈ ಒಂದು ಸ್ಟ್ರೆಚರ್ ಏನಿದೆ ನಂಗೆ ಭಾಳ ಅಂದರೆ ಭಾಳ ಇಷ್ಟ ಆಯಿತು. 4 ಲೀಟರ್ಸು ಅದಕ್ಕೆ ತರಿಸ್ಕೊಂಡಿರೋದು. ಇದರಲ್ಲಿ ನಿಮಗೆ 2 ಲೀಟರ್ಸು ಕೂಡ ಅವೈಲೇಬಲ್ ಇದೆ. ಕಂಪ್ಲೀಟ್ ಈ ಥರದ್ದು ನಿಮಗೆ ಇದೇ ಥರದ್ದೇನಾದರೂ ಪಾತ್ರೆ ಬೇಕು ಅಂತ ಅಂದರೆ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಜೊತೆಗೆ ಇದು 3 ಲೇಯರ್ಸ್ ಇರೋದ್ರಿಂದ ನೀವೇನೇ ಅಡುಗೆ ಮಾಡಬೇಕಾದ್ರೂ ಕೂಡ ತಳ ಹಿಡಿಯುತ್ತೆ, ಸೀಯುತ್ತೆ ನಾವು ಮಾಡೋ ಅಡುಗೆ. ಯಾಕಂದರೆ ಸ್ಟೀಲ್ ಪಾತ್ರೆ ಯೂಸ್ ಮಾಡಿದ್ರೇ ಸೀಯುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಇರ್ತಾರೆ. ಹಾಗಾಗಿ ಎಷ್ಟೋ ಜನ ಸ್ಟೀಲ್ ಪಾತ್ರೆನ ಯೂಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಬಟ್ ಈ ಕುಕ್ವೇರಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ರೀಸನ್ ಏನು ಅಂದರೆ 3 ಲೇಯರ್ಸ್ ಇರೋದ್ರಿಂದ, ಜೊತೆಗೆ ಈಕ್ವಲಿ ಹೀಟ್ ಆಗುತ್ತೆ ಕೂಡ. ಹಾಗೆ 2 ಸೈಡು ಹೋಲ್ಡರು ಕೂಡ ಇದೆ. ಆರಾಮ್ಸಾಗಿ ಗ್ರಿಪ್ಪಿಗೆಲ್ಲ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ಮು ಕೂಡ ಆಗೋದಿಲ್ಲ. 2 ಕಡೆನೂ ನಾವು ಹೋಲ್ಡ್ ಮಾಡ್ಬೋದು. ಜೊತೆಗೆ ಇದಕ್ಕೆ ಗ್ಲಾಸ್ ಲಿಡ್ಡು ಕೂಡ ಕೊಟ್ಟಿದ್ದಾರೆ. ಗ್ಲಾಸ್ ಲಿಡ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಏರ್ ಔಟ್ ಆಗೋದಕ್ಕೆ ಒಂದು ಹೋಲು ಕೂಡ ಇದೆ. ಈ ಒಂದು ಪ್ರಾಡಕ್ಟ್ ನಿಮಗೆ ಯಾರಿಗಾದರೂ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು ಬೈ ಮಾಡಿದ್ರೆ, ನೀವು ಯಾವುದೇ ಒಂದು ಇಂಡಸ್ ವ್ಯಾಲಿಯಲ್ಲಿ ಯಾವುದೇ ಪ್ರಾಡಕ್ಟ್ ತೊಗೋಬೇಕಾದ್ರೂ ಕೂಡ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ 12% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಬಟ್ ಇನ್ನೊಂದು ವಿಚಾರ ಏನು ಅಂದರೆ, ನಾನು ಬ್ಲಾಗ್ ಮಾಡೋದು ನಮ್ಮ ಫ್ಯಾಮಿಲಿಗೆ ಅಷ್ಟಾಗಿ ಗೊತ್ತಿಲ್ಲ ಅನ್ನೋದು ಕೂಡ ನನ್ನ ತಲೆಯಲ್ಲಿತ್ತು. ಯಾಕಂದರೆ ಯಾರೂ ಕೂಡ ನನ್ನ ಹತ್ರ ಒಂದು ಯೂಟ್ಯೂಬ್ ಬ್ಲಾಗ್ ಬಗ್ಗೆ ಮಾತಾಡಿರಲಿಲ್ಲ. ಅದಕ್ಕೋಸ್ಕರ ನಾನು ಮೇ ಬಿ ಯಾರಿಗೂ ಗೊತ್ತಿಲ್ವೇನೋ ನಾನು ಬ್ಲಾಗ್ಸ್ ಎಲ್ಲ ಮಾಡ್ತೀನಿ ಅಂತ ಹೇಳಿ, ಅಥವಾ ಗೊತ್ತಿದ್ರೂ ಕೂಡ ಅವರೇ ಹೇಳಬಾರ್ದು ಅಂತ ಸುಮ್ಮನೆ ಇದ್ದಾರೇನೋ. ಅದಕ್ಕೆ ನಾವು ಯಾಕೆ ಅವ್ರು ಬಂದಾಗ ಹೋದಾಗ ಬ್ಲಾಗ್ ಮಾಡಬೇಕು ಅಂತ ನಾನು ಎಷ್ಟೋ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ಒಂದು ಟೈಮ್ ಬಂತು ಅಂತ ಹೇಳ್ಬೋದು. ಹೇಗೆ ಅಂದರೆ ನಮ್ಮ ದೊಡ್ಡಮ್ಮ ಅವರು ನನ್ನ ವ್ಲಾಗ್ ಮಾಡೋದಾಗ್ಬೋದು, ಅವರೆಲ್ಲ ಅವರು ಓಪನಾಗಿ ಮಾತಾಡಿದ್ದಕ್ಕೆ, ಜೊತೆಗೆ ನಾನು ಫಂಕ್ಷನ್ಗೆ ಹೋದಾಗ ಅವ್ರನ್ನ ವೀಡಿಯೋ ಮಾಡಲ ಅಂತ ಕೇಳ್ಕೊಂಡು, ಅಂದರೆ ವ್ಲಾಗ್ ಮಾಡ್ಕೋಬೋದಾ ಅಂತ ಕೇಳಿದಾಗ ನಮ್ಮ ಆಂಟಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು. ಬಟ್ ನನಗೆ ಆ ಒಂದು ಟೈಮಲ್ಲಿ ಮಾತಾಡೋಕ್ಕೆ ಯಾಕೋ ಮಾತೇ ಬರಲಿಲ್ಲ ಫ್ರೆಂಡ್ಸ್. ಹೇಗೆ ನಿಮ್ಮ ಜೊತೆ ನಾರ್ಮಲಾಗಿ ಮಾತಾಡ್ತೀನಿ ಆ ಥರ ನಮ್ಮ ಆಂಟಿ ಇವರು ಹೇಗೆ ರಿಲೇಷನ್ ಆಗಬೇಕು, ಇವ್ರು ಯಾವ ಥರ ಏನು ಹೇಳೋಣ ಅಂತ ಅಂದ್ಕೊಂಡ್ರೆ ಅದು ಯಾಕೋ ಮಾತೇ ಬರಲಿಲ್ಲ. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ನಾನು ಕೂಡ ನರ್ವಸ್ ಆದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಮ್ ನಾನೇನಾದರೂ ವ್ಲಾಗ್ ಮಾಡುವಂತಹ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ನಮ್ಮ ಫ್ಯಾಮಿಲಿನ ನಿಮ್ಮ ಜೊತೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ಮಾತಾಡ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಅಷ್ಟಾಗಿ ಮಾತಾಡಿರೋವಂಥದ್ದು ಹೇಳೋದಕ್ಕೆ ಆಗಿಲ್ಲ. ಬಟ್ ಫ್ಯಾಮಿಲಿ ವೈಸ್ ಯಾರ್ಯಾರು ಹೇಗೆ ಅಂತೇಳಿ ನಾನು ಕಂಪ್ಲೀಟ್ ಹೇಳ್ತಾ ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ, ನಮ್ಮ ಅಜ್ಜಿದಿರು ಎಲ್ಲರನ್ನೂ ತೋರಿಸ್ತೀನಿ. ಅಜ್ಜಿ ಅಂತಂದರೆ ಈಗ ನಾವು ಏನು ಫಂಕ್ಷನ್ಗೆ ಹೋಗಿದ್ದೀವಿ ಅವರೇ ಬಂದು ನಮ್ಮ ತಾಯಿಯವ್ರ ತಾಯಿ ಇದ್ದಾರಲ್ಲ, ಅಂದರೆ ನನ್ನ ಅಮ್ಮನ ಅಮ್ಮ, ಅವರ ತಂಗಿದಿರು, ಜೊತೆಗೆ ಅವ್ರ ಮಕ್ಕಳು, ಈ ಥರ ನಾವೆಲ್ಲರ ಜೊತೆನೂ ತುಂಬ ಚೆನ್ನಾಗಿದೆ ಬಾಂಡಿಂಗ್ ಆಗ್ಬೋದು, ಒಂದು ಪ್ರೀತಿ ಆಗ್ಬೋದು, ಅಥವಾ ಏನೇ ಒಂದು ಫಂಕ್ಷನ್ ಅಂದರೆ ಎಲ್ಲ ಒಟ್ಟಿಗೆ ಸೇರೋದಾಗ್ಬೋದು. ನಿಜವಾಗ್ಲೂ ಫ್ರೆಂಡ್ಸ್ ಆ ಒಂದು ಫ್ಯಾಮಿಲಿ ಟೈಮ್ ತುಂಬ ಚೆನ್ನಾಗಿದೆ. ಬಟ್ ನನಗೆ ಯಾರ ಜೊತೆ ಇಲ್ಲದೆ ಹೋಗಲಿ ನೇರ ಮಾತು ಅನ್ನೋ ಥರ ಇರೋದ್ರಿಂದ ಎಲ್ಲರಿಗೂ ಸ್ವಲ್ಪ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಹಾಗಾಗಿ ನಾನು ಜಾಸ್ತಿ ಯಾರನ್ನೂ ಅಟ್ಯಾಚ್ಮೆಂಟ್ ಆಗಲಿ, ಹೊಂದ್ಕೊಳ್ಳೋದಾಗಲಿ ಆ ಥರದ್ದೆಲ್ಲ ಸ್ವಭಾವ ಸ್ವಲ್ಪ ದೂರ. ಮೊದಲೇ ಹೇಳ್ತಾರಲ್ಲ, ನೇರ ಮಾತಾಡೋರಿಗೆ ಅಥವಾ ಯಾವುದು ಏನೋ ಮನಸ್ಸಲ್ಲಿರದೆ ಓಪನಾಗಿ ಮಾತಾಡೋರಿಗೆ ಜನ ಹೊಂದ್ಕೊಳ್ಳೋದು ಕಷ್ಟ ಅಂತ, ಆ ಥರ ಸ್ವಭಾವ ನಂದಾಗಿದೆ. ಬಟ್ ಇವತ್ತು ನನ್ನ ಫ್ಯಾಮಿಲಿಲಿ ನನ್ನ ಅಜ್ಜಿನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮನಿಗಿಂತ ಹೆಚ್ಚಾಗಿ ನಮ್ಮನ್ನು ಕೇರ್ ಮಾಡಿದವರು ನಮ್ಮ ಅಜ್ಜಿ. ಅವ್ರ ಫೋಟೋಸ್ ಎಲ್ಲ ತೋರಿಸ್ಬೇಕಾದ್ರೆ ನಾನು ಹೇಳ್ತೀನಿ. ಬಟ್ ಇವತ್ತು ಬೆಳಗ್ಗೆ ನನ್ನ ಒಂದು ರೊಟೀನ್ ಶುರುವಾಗಿದೆ. ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ನನ್ನ ಒಂದು ಬ್ರೇಕ್ಫಾಸ್ಟ್ ಬಂದು ಮಾಲ್ಟ್. ಇವತ್ತು 1 ಲೋಟ ಮಾಲ್ಟ್ ಕುಡಿದು ಆಮೇಲೆ ಫ್ರೂಟ್ಸು ಇಷ್ಟೇ ಇರುತ್ತೆ. ಯಾಕಂದರೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದರು ಒಬ್ಬರು, ನೀವು ನಿಮ್ಮ ಒಂದು ಬ್ರೇಕ್ಫಾಸ್ಟ್ ಅಥವಾ ಮೀಲ್ಸ್ ಏನು ತೊಗೊಳ್ತೀರ ಅದ್ರದ್ದು ಪ್ಲೇಟ್ ತೋರಿಸಿ ಅಂತ. ಬಟ್ ಏನಂದರೆ ವಾಕಿಂಗ್ ಮೇಯ್ನ್ ಹೋಗಲೇಬೇಕು. ನಾವು ಏನೇ ಊಟದಲ್ಲಿ ಕಂಟ್ರೋಲ್ ಮಾಡ್ತೀವಿ ಅಂದರೂ ವಾಕಿಂಗ್ ಅಥವಾ ಎಕ್ಸಸೈಸ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಬಾಡಿ ವೆಯ್ಟ್ ಲಾಸ್ ಆಗೋದೇ ಇಲ್ಲ. ಒಂದು ಸ್ವಲ್ಪ ಫಿಸಿಕಲಿ ಆ್ಯಕ್ಟಿವಿಟಿಯಾಗಿ ನಾವು ಇರಲೇಬೇಕಾಗತ್ತೆ. ಅದಿಲ್ಲ ಅಂತಂದರೆ ಊಟದಲ್ಲಿ ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಅದು ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ವಾಕಿಂಗ್ ಎಲ್ಲ ಇವಾಗ ಶುರು ಮಾಡಿದ್ದೀನಿ. ಜೊತೆಗೆ ನಾರ್ಮಲ್ ನನ್ನ ಒಂದು ಮಾಲ್ಟು ಮತ್ತು ಓಟ್ಸು, ಫ್ರೂಟ್ಸು, ವೆಜಿಟೇಬಲ್ಸು, ಸಲಾಡು ಈ ಥರದಕ್ಕೆ ಕಮ್ ಬ್ಯಾಕ್ ನನಗೆ ರಿಟರ್ನ್ ಆಗಿದ್ದೀನಿ ಇವಕ್ಕೆಲ್ಲದಕ್ಕೂ. ಈಗ ಬೆಳಗ್ಗೆ ಎದ್ದು ಮಕ್ಕಳಿಗೆಲ್ಲ ಫಸ್ಟು ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ವಾಟರ್ ಮೆಲನ್ ಹಾಕಿ, ಆನಂತರ ಹಾಲು ಕಾಯಿಸೋಕ್ಕಿಟ್ಟು ಗಂಜಿ ಎಲ್ಲ ಮಾಡಿಟ್ಟು, ಈಗ ನನಗೊಂದು ಬೌಲು ನಮ್ಮ ಮನೆಯವ್ರಿಗೊಂದು ಬೌಲು ನನಗೆ ಫ್ರೂಟ್ಸ್ ಎಲ್ಲನೂ ಕಟ್ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ.
ಹಾಗೆ ಇವತ್ತಿನ ಒಂದು ಸ್ಪೆಷಲ್ ಬಿರಿಯಾನಿ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾನು ಏನೇ ರೆಸಿಪಿ ಮಾಡಿದ್ರು ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾನೆ ಇರ್ತೀರಾ. ಅಟ್ಲೀಸ್ಟ್ ಒಂದು ಸ್ಪೀಡಾಗಾದರೂ ಸರಿ ಬ್ಲಾಗಲ್ಲಿ ಶೇರ್ ಮಾಡಿ. ನೀವು ಎಷ್ಟೇ ಸರಿ ಅಡುಗೆ ಮಾಡಿದರೂ ಕೂಡ ಹೊಸದಾಗಿ ನೋಡ್ತಾ ಇರ್ತೀವಿ ಅಥವಾ ಹಳೆ ವೀಡಿಯೋಸ್ನ ಹುಡ್ಕೋಕ್ಕಾಗಲ್ಲ, ಹಾಗಾಗಿ ಶೇರ್ ಮಾಡಿ ಅಂತೀರಾ. ಬಟ್ ಇದು ಬಂದು ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು ಪನ್ನೀರ್ ಬಿರಿಯಾನಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಟೇಸ್ಟು. ಅಮ್ಮ, ಅಪ್ಪ, ಮಕ್ಕಳು, ಮನೆಯವರೆಲ್ಲರೂ ಕೂಡ ಇಷ್ಟಪಟ್ಟರು. ನೀವು ಕೂಡ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿ ಪಟಾಪಟ ಅಂತ ಮಾಡುವಂಥದ್ದು. ಇಲ್ಲಿ ನಾನು ಸ್ಟಾರ್ಟಿಂಗು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅರಿಶಿನ, ಉಪ್ಪು ಜೊತೆಗೆ ಪನ್ನೀರು ಇದಿಷ್ಟನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರನ್ನ ಜಾಸ್ತಿ ಗೋಲ್ಡನ್ ಬ್ರೌನ್ ಆಗೋ ಥರ ನಾವು ಫ್ರೈ ಮಾಡ್ಕೋಬಾರ್ದು. ಯಾಕಂದರೆ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಪನ್ನೀರು ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ಗಟ್ಟಿಯಾದಂಗೆ ಆಗುತ್ತೆ. ನಮಗೆ ತಿನ್ನಬೇಕಾದ್ರೂ ಕೂಡ ಒಂಥರ ರಬ್ಬರ್ ಫೀಲ್ ಆಗುತ್ತೆ. ಹಾಗಾಗಿ ಸಾಫ್ಟಾಗಿ ಇರಬೇಕು ಅಂದರೆ ಜಸ್ಟ್ ನೀವು ಎಣ್ಣೆಯಲ್ಲಿ ಅರಿಶಿನ, ಉಪ್ಪು, ಖಾರದ ಪುಡಿ ಹಾಕಿ 2 ನಿಮಿಷ ಅಥವಾ 1 ನಿಮಿಷ ಜಸ್ಟ್ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಡ್ಬೇಕು. ಆನಂತರ ಅದೇ ಒಂದು ಪಾತ್ರೆಗೆ ನಾನು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಅನಾನಸ್ ಹೂ, ಮರಾಠಿ ಮೊಗ್ಗು, ಈ ಸ್ಪೈಸಸ್ ಏನಿರುತ್ತೆ ಪಲಾವ್ಗೆ ಹಾಕೋದಕ್ಕೆ ಅದಷ್ಟನ್ನು ಕೂಡ ಸೇರಿಸಿ, ಕಸೂರಿ ಮೇಥಿನೂ ಕೂಡ ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಸೇರಿಸಿದ್ದೀನಿ. ಆನಂತರ ನಾನು ಇದಕ್ಕೆ ಈರುಳ್ಳಿ ಮತ್ತು ಬೀನ್ಸು, ಕ್ಯಾರೆಟು, ನವಿಲುಕೋಸು ಇದಿಷ್ಟನ್ನು ಕೂಡ ಸಣ್ಣದಾಗಿ ಉದ್ದುದ್ದಾಗಿ ಹಚ್ಕೊಂಡಿರೋ ಅಂಥದ್ದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಪನ್ನೀರ್ನೂ ಕೂಡ ಆ್ಯಡ್ ಮಾಡೋದ್ರಿಂದ ಒಂದು ಪನ್ನೀರ್ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಬರೀ ತರಕಾರಿ ಇದ್ದರೆ ಬರೀ ತರಕಾರಿನೇ ಅನಿಸುತ್ತೆ ಅನ್ನೋದಕ್ಕೊಂದು ಕಾರಣಕ್ಕೆ ನಾನು ತರಕಾರಿನ ಸ್ವಲ್ಪ ಹಾಕಿ ಪನ್ನೀರನ್ನ ಜಾಸ್ತಿನೇ ತೊಗೊಂಡಿದ್ದೀನಿ. ಆನಂತರ ಇದಕ್ಕೆ ಮತ್ತೆ ನಾನು ಅರಿಶಿನ, ಸ್ವಲ್ಪ ಉಪ್ಪು, ಯಾಕಂದರೆ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕು, ಜೊತೆಗೆ ಫ್ರೈ ಆಗಬೇಕು ಬೇಗ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ನಾನು ರುಬ್ಬಿರುವಂಥ ಒಂದು 3 ಟೊಮೆಟೊ ಪ್ಯೂರಿನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ರುಬ್ಬೇಕಾದ್ರೇ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ, ಅಂದರೆ 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಜೊತೆಗೆ ಒಂದು 3 ನಾಟಿ ಟೊಮೆಟೊನೂ ಕೂಡ, ಅಂದರೆ ಮೀಡಿಯಮ್ ಸೈಜ್ ಇತ್ತು, ತುಂಬ ದಪ್ಪ ಏನಿರಲಿಲ್ಲ, ಮೀಡಿಯಮ್ ಸೈಜ್ ಇತ್ತು, 3 ನಾಟಿ ಟೊಮೆಟೊನೂ ಕೂಡ ಒಟ್ಟಿಗೆ ಸೇರಿಸಿ ಪ್ಯೂರಿ ಮಾಡ್ಕೊಂಡಿದ್ದೆ. ಅದಿಷ್ಟನ್ನು ಕೂಡ ತರಕಾರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಆನಂತರ ನಾವು ರೈಸ್ ಹಾಕೋದು ಅಥವಾ ಮಸಾಲ ಪೌಡರ್ನ ಸೇರಿಸಿ ಮಾಡೋದ್ರಿಂದ ಆ ಒಂದು ರುಚಿ ಘಮನೇ ಬೇರೆ ಥರ ಬರುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು ಟೊಮೆಟೊ, ತರಕಾರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸಿ ಸುತ್ತ ಎಣ್ಣೆ ಎಲ್ಲ ಅದು ಬಿಡೋದಕ್ಕೆ ಶುರುವಾಗುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಅದು ಫ್ರೈ ಆಗಿದೆ ಅಂತ. ಈ ಟೈಮಲ್ಲಿ ನಾನು ಒಂದು ಸಣ್ಣ ಕಪ್ಪಷ್ಟು, 1/4 ಕಪ್ ಅಂತ ಹೇಳ್ಬೋದು, 1/4 ಕಪ್ಪಷ್ಟು ನಾನು ಮೊಸರನ್ನ ಆ್ಯಡ್ ಮಾಡಿಕೊಂಡೆ. ಆನಂತರ ಇಲ್ಲಿ ನಾನು ಖಾರಕ್ಕೆ ಖಾರದ ಪುಡಿನ ಬಳಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಬಳಸಿಲ್ಲ, ಯಾಕೆ ಅಪ್ಪಂಗೆಲ್ಲ ಕೊಡಬೇಕು. ಜೊತೆಗೆ ಅಲ್ಲಿ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಡಿಮೆ ಮಾಡಿದ್ದೀನಿ ಅಂತ. ಹಾಗಾಗಿ ಇಲ್ಲಿ ನಾನು ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿರೋಂಥದ್ದು. ನೆಕ್ಸ್ಟ್ ಧನಿಯಾ ಪುಡಿ ಬಂದು 1.5 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಪುಡಿನ 1/2 ಸ್ಪೂನ್ನ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಇಲ್ಲಿ ನಾನು ಒಂದು ಅರ್ಧ ಟೊಮೆಟೊ ಅಂತ ಹೇಳ್ಬೋದು, ಸಣ್ಣದಾಗಿ ಹಚ್ಚಿರುವಂಥ ಒಂದು ಅರ್ಧ ಟೊಮೆಟೊನೂ ಕೂಡ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಟೊಮೆಟೊ ಪ್ಯೂರಿ ಎಲ್ಲ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ ಲಾಸ್ಟಲ್ಲಿ ಸ್ವಲ್ಪ ಒಂದು ಅರ್ಧ ಟೊಮೆಟೊ ಹಾಗೆ ಹಾಕ್ಕೊಂಡ್ರೆ ಅದೊಂಥರ ಬೇರೆ ಥರನೇ ರುಚಿ ಕೊಡುತ್ತೆ. ಒಂದು ಸಣ್ಣ ಪುಟ್ಟ ಏನು ವ್ಯತ್ಯಾಸದಲ್ಲೇ ಒಂದು ಅಡುಗೆ ರುಚಿ ಬೇರೆ ಬೇರೆ ಥರನೇ ಬರುತ್ತೆ ಅಂತ ಹೇಳ್ಬೋದು. ಈಗ ಇದಕ್ಕೆ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಪನ್ನೀರನ್ನ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಮಸಾಲೆ ಜೊತೆ ಎಲ್ಲ ಒಂದು ಪನ್ನೀರು ಸೇರಿದ್ರೆ ಒಂದು ರುಚಿ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈಗ ನಾನು ಪನ್ನೀರ್ನೂ ಕೂಡ ಆ್ಯಡ್ ಮಾಡಿಕೊಂಡೆ. ಹಾಗಾಗಿ ಪನ್ನೀರ್ನ ಸ್ವಲ್ಪ ನಾನು ದಪ್ಪ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೆ. ಯಾಕಂದರೆ ಸಣ್ಣ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ನಾವು ಅನ್ನ ಎಲ್ಲ ಮಿಕ್ಸ್ ಮಾಡಬೇಕಾದ್ರೆ ಅದು ಸ್ಮ್ಯಾಶ್ ಆದಂಗೆ ಆಗೋಗ್ಬಿಡುತ್ತೆ. ಅದಷ್ಟು ಸ್ವಲ್ಪ ದಪ್ಪ ಸೈಜಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ನೀವೇನಾದರೂ ಅನ್ನ ಮಿಕ್ಸ್ ಮಾಡಬೇಕಾದ್ರೂ ಕೂಡ ಅದು ಕಟ್ಟಾದರೆ ಪನ್ನೀರು ಒಂದು ಅರ್ಧ ಭಾಗ ಕಟ್ಟಾದಂಗೆ ಇರುತ್ತೆ ಅಷ್ಟೇ. ಇವಾಗ ಒಂದು ಮಸಾಲ ಪೌಡರ್ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡಿದ ನಂತರ ಈಗ ನಾನಿಲ್ಲಿ ಹಾಟ್ ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ, ಬಿಸಿ ನೀರನ್ನ. ಅಂದರೆ ಯಾವಾಗಲೂ ಅಷ್ಟೇ 1:2 ಅನ್ನೋ ಥರ ನಾವು ನೀರು ಹಾಕ್ಕೊಳ್ತೀವಿ. 1 ಲೋಟ ಅಕ್ಕಿಗೆ 2 ಲೋಟ ನೀರಷ್ಟು ಅಂತ. ಆದರೆ ನಾವು ಅಕ್ಕಿನ ನೆನೆಸಿಟ್ಟು ಮಾಡೋದ್ರಿಂದ ನಾವಿಲ್ಲಿ ಒಂದು ಅರ್ಧ ಲೋಟ ಕಡಿಮೆ ಹಾಕಿದರೆ ಬೆಟರ್. 1 ಲೋಟಕ್ಕೆ 1.5 ಲೋಟದಷ್ಟು, 1 ಲೋಟ ಅಕ್ಕಿಗೆ 1.5 ಲೋಟದಷ್ಟು ನೀರು ಹಾಕಿದ್ರೆ ಸಾಕು. ಆವಾಗ ಅನ್ನ ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರೋದ್ರಿಂದ ಒಂಥರ ಹೇಗೆ ಅಂದರೆ ನೀರು ಒಂದು
3 ಲೋಟ ಅಂದರೆ 1/4 kg ಅಕ್ಕಿಗೆ ನಾನು ಇಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ನಾನು 6 ಲೋಟ ನೀರು ಹಾಕಬೇಕಾಗತ್ತೆ. ಆದರೆ ಇಲ್ಲಿ ನಾನು ಹಾಕ್ತಾ ಇರೋದು 5 ಲೋಟ ನೀರು ಹಾಕಿದ್ದೀನಿ, 1 ಲೋಟ ಕಡಿಮೆ ಮಾಡಿದ್ದೀನಿ. ಜೊತೆಗೆ ನನ್ನ ಒಂದು ಬ್ರೇಕ್ಫಾಸ್ಟು ಕೂಡ ರೆಡಿಯಾಗಿದೆ, ಅಂದರೆ ಮಾಲ್ಟು ಜೊತೆಗೆ 1 ಬೌಲ್ ಫ್ರೂಟ್ಸು. ಇದಿಷ್ಟು ನನ್ನದ ಒಂದು ಬ್ರೇಕ್ಫಾಸ್ಟ್. ಯಾಕಂದರೆ ರೈಸ್ ಸ್ವಲ್ಪ ಕಡಿಮೆ ನಾನು ತಿನ್ನೋದು, ಹಾಗಾಗಿ ಮಧ್ಯಾಹ್ನ ನಾನು ಊಟಕ್ಕೆ ರೈಸ್ ತಿಂದ್ರಾಯಿತು, ಈ ಒಂದು ಬಿರಿಯಾನಿನ ಮಧ್ಯಾಹ್ನ ನಾವು ಟೇಸ್ಟ್ ಮಾಡೋದ್ರಾಯಿತು ಅಂದ್ಬಿಟ್ಟು ಜಸ್ಟ್ ನಾನು ಮಕ್ಕಳಿಗೆ, ಮನೆಯವರಿಗೆ, ಅಪ್ಪ ಅಮ್ಮಂಗೆ ಮಾತ್ರ ಬೆಳಿಗ್ಗೆ ರೈಸ್ ಕೊಟ್ಟು ನಾನು ಒಬ್ಬಳಿಗೆ ಗಂಜಿ ಮಾಡಿಕೊಂಡು ಕೊಡಿದೆ. ಬಿರಿಯಾನಿ ಮಾತ್ರ ಸೂಪರಾಗಿತ್ತು. ಮತ್ತು ನೀವು ನೋಡ್ಬೋದು ನಾನು ಮಾಡಿರೋದು ಇವತ್ತು ಇಂಡಸ್ ವ್ಯಾಲಿಯವರ ಒಂದು ಕುಕ್ವೇರಲ್ಲಿ ಮಾಡಿರೋವಂಥದ್ದು. ಒಂದು ಸ್ವಲ್ಪನೂ ಕೂಡ ಒಂದು ಪಾತ್ರೆಯಲ್ಲಿ ರೈಸು ಒಂದು ಚೂರು ತಳ ಹಿಡ್ದಿಲ್ಲ. ಯಾಕಂದರೆ ಈ ಪಾತ್ರೆ ಬಂದು ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ತುಂಬ ಚೆನ್ನಾಗೇ ಅಡುಗೆ ಆಗುತ್ತೆ. ರೆಡಿ 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 ಬಿರಿಯಾನಿ ರೆಡಿ. ತಿನ್ನೋದಕ್ಕೆ ನನ್ನ ಮಕ್ಕಳು ರೆಡಿ. ಸೂಪರಾಗಿ ಆಗಿದೆ ಮಾತ್ರ. ಮೋಗ್ ಫೋನ್ ಮಾಡಿ ಹೇಳ್ಬೇಕಿಟ್ಕೊಂಡು ಮೋಗು ಸೇರಿಸಿ ತಿಂತೀನಿ ಸಖತ್ತಾಗಿ ನೋಡೋದು ತಿಂದು ಹೇಳಬೇಕು ನೀವು ಹೆಂಗಿದೆ ಅಂತ. ಬಾಕ್ಸಿಗೆ ಜಾಸ್ತಿ ಇಲ್ಲ, ನೀರು ಯಾರಿಗೂ ಗೊತ್ತಿಲ್ಲ ಜಾಸ್ತಿ ಬಿದ್ದಿದೆ. ನಾನು ಪನ್ನೀರ್ ಇಷ್ಟ. ನನ್ನ ಬಜ್ಜಿ ತಗೊಂಡಿಲ್ಲ ಅದಕ್ಕೆ. ಇದ್ದಿಲ್ಲ ಅಂದ್ರೆ ಇವಾಗ ಇದ್ರಲ್ಲಿ ಎತ್ತು ಹಾಕೊಡ್ಬೇಕಾಯ್ತು, ಈಕ್ವಲ್ ಆಗಿ ತಗೊಳ್ಳೋದಂತ. ನನಗೆ ಬಜ್ಜಿ ಕೊಡ್ಲ, ನಂಗೆ ಜಾಸ್ತಿ ಬೇಕು ಅಂತ ಹೇಳ್ತಾನೆ. ನನಗೆ ಜಾಸ್ತಿ ಇರಬೇಕು. ಹಲೋ, ಹೋಗಪ್ಪ. ಏನ್ ಮಾಡ್ತಿದ್ದೀರಮ್ಮ? ಬ್ರೇಕ್ಫಾಸ್ಟ್ ಮಾಡ್ಬೇಡಿ, ತಿಂಡಿ ಅಮ್ಮ ಪಲಾವ್ ತಗೊಂಡ್ಬರ್ತಾರೆ, ಮಾಡ್ಬೇಡಿ. ಕೊಟ್ಟೇರಿ ಅಮ್ಮಗೆ. ಹಲೋ, ಪಲಾವ್ ಮಾಡಿದೀನಿ, ಮಾಡ್ಬೇಡ ಕಣಮ್ಮ, ತಗೊಂಬರ್ತೀನಿ. ಎಲ್ಲ ಸ್ಕೂಲಿಗೆ ಹೋದರು. ಈಗ ನನ್ನ ಕೆಲಸ ಅಮ್ಮ ಮನೆಗೆ ಹೋಗಬೇಕು. ಅಮ್ಮ ಮನೆಗೆ ಹೋಗಿ ತಿಂಡಿ ಎಲ್ಲ ಕೊಟ್ಬಿಟ್ಟು ಬರಬೇಕು. ಇವತ್ತಿನ ಬ್ಲಾಗಲ್ಲಿ ನೀವೇನು ನೋಡ್ತೀರಾ, ನಮ್ಮ ಫ್ಯಾಮಿಲಿ ಫಂಕ್ಷನ್ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿರೋದು. ಯಾಕಂದರೆ ನನಗೂ ಕೂಡ ಸ್ವಲ್ಪ ಮುಜುಗರ. ನಮ್ಮ ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ ಅಂತ ಹೇಳ್ಬೋದು. ಅಮ್ಮನ ಮನೆ ಕಡೆ ಆಗಲಿ, ಅಪ್ಪನ ಮನೆ ಕಡೆ ಆಗಲಿ, ಅಪ್ಪನಿಗೆ 2 ತಮ್ಮಂದಿರು, 2 ತಂಗಿದಿರಿದ್ದಾರೆ. ಅಂದರೆ ನನಗೆ ಚಿಕ್ಕಪ್ಪಂದಿರು, ಅತ್ತೆದಿರು ಇದ್ದಾರೆ. ಜೊತೆಗೆ ಅಮ್ಮ ಮನೆ ಕಡೆಗೂ ಅಷ್ಟೇ, ಅಮ್ಮನ ಅಮ್ಮ ಇಲ್ಲ, ಬಟ್ ಅವರ ತಂಗಿದಿರಿದ್ದಾರೆ. ಅಂದರೆ ಅಮ್ಮಂಗೆ ಚಿಕ್ಕಮ್ಮಂದಿರು, ನಮಗೆಲ್ಲ ಅಜ್ಜಿ, ಅವ್ರ ಮಕ್ಕಳು, ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲ ಸುಮಾರು ಜನ, ಮಾವಂದಿರು ಎಲ್ಲರೂ ಇದ್ದಾರೆ. ಬಟ್ ನಾನು ಸ್ವಲ್ಪ ಫ್ಯಾಮಿಲಿಯಿಂದ ಒಂಚೂರೆಲ್ಲೋ ದೂರ ಇರ್ತೀನಿ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲನೂ ಪ್ರೀತಿಸ್ತೀನಿ, ಎಲ್ಲರ ಕಂಡ್ರೂ ಇಷ್ಟ, ಯಾರು ಕರೆದ್ರೂ ನಾನು ಫಂಕ್ಷನ್ಗೆ ಅಟೆಂಡ್ ಮಾಡ್ತೀನಿ. ಬಟ್ ಎಲ್ಲೋ ಒಂದು ಕಡೆ ತುಂಬ ಕ್ಲೋಸ್ನೆಸ್ ಅನ್ನೋದು ಸ್ವಲ್ಪ ನಾನು ದೂರ ಅಂತ ಅನ್ಕೋಬೋದು. ನಮ್ಮ ಅಣ್ಣ ತುಂಬ ಹತ್ತಿರ ಎಲ್ಲರಿಗೂ ಕೂಡ. ಅವನ ಹತ್ರ ನಮ್ಮ ಅಜ್ಜಿ ಇದ್ದಾರೆ, ಅಂದರೆ ಅಮ್ಮನ ಚಿಕ್ಕಮ್ಮ, ಅಂದರೆ ನಮ್ಮ ಅಮ್ಮನಮ್ಮ ಇದ್ದಾರಲ್ಲ, ನಮ್ಮ ಅಜ್ಜಿ, ಸ್ವಂತ ಅಜ್ಜಿ, ಅವರ ತಂಗಿ. ಅವರು ಫೋಟೋ ಒಂದು ಕಡೆ ಹಾಕ್ತೀನಿ, ನೋಡ್ಬೋದು. ಅವರಂದರೆ ನಮಗೆ ತುಂಬ ಇಷ್ಟ. ಜೊತೆಗೆ ನಮ್ಮ ಅಜ್ಜಿಗೆ ನಮ್ಮ ಅಣ್ಣ ಅಂದರೆ ತುಂಬ ಇಷ್ಟ. ನನಗೆ ಹೇಳಬೇಕು ಅಂದರೆ ನನ್ನ ಅಮ್ಮನಿಗಿಂತ ಹೆಚ್ಚಾಗಿ ನಮ್ಮನ್ನು ನೋಡ್ಕೊಂಡಿದ್ದಾಗ್ಬೋದು, ಚಿಕ್ಕದ್ರಲ್ಲಿದ್ದಾಗ, ಅಥವಾ ನಮ್ಮನ್ನು ಒಂದು ಏನಂತಾರೆ, ಊಟ ಮಾಡಿದ್ರಾ ಇಲ್ವಾ, ಇವ್ರಿಗೇನು ಬೇಕು ಬೇಡ ಅಂತ ನೋಡ್ತಾ ಇದ್ದಿದ್ದು, ಹೋಗ್ತಾ ಬರ್ತಾ ನಮ್ಮನ್ನು ಒಂಥರ ಮೊಮ್ಮಕ್ಕಳಂತ ಹೇಳಿ ತುಂಬ ಮುದ್ದು ಪ್ರೀತಿ ಅಂದರೆ ನಮ್ಮ ಸಾಕಮ್ಮಜ್ಜಿ ಅಂತ ಹೇಳ್ತೀನಿ. ಅವ್ರ ಹೆಸರು ಸಾಕಮ್ಮ ಅಂತೇಳಿ, ಸಾಕಮ್ಮಜ್ಜಿ. ನಮ್ಮ ತಾತನೂ ಇದ್ದಾರೆ, ಬಟ್ ಫೋಟೋದಲ್ಲಿ ಬಂದಿಲ್ಲ. ಬಟ್ ನನಗೆ ಒಂದು ಅಮ್ಮನಿಗಿಂತ ಜಾಸ್ತಿ ಅಟ್ಯಾಚ್ಮೆಂಟು ಅಮ್ಮನ ಚಿಕ್ಕಮ್ಮ ಅವ್ರ ಜೊತೆ. ಯಾಕೆ ಅಂದರೆ ನಮ್ಮನ್ನು ಚಿಕ್ಕದ್ರಲ್ಲಿದ್ದಾಗ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಿದ್ರು, ನಮ್ಮ ತಂದೆ ತಾಯಿ ಇಬ್ಬರು. ಆ ಟೈಮಲ್ಲಿ ನಾವು ಸ್ಕೂಲಿಗೆ ಹೋದರೆ ಮನೆಗೆ ಬಂದಿರ್ತಾ ಇದ್ವಿ. ಆ ಟೈಮಲ್ಲೆಲ್ಲ ಬಂದು ನಮ್ಮ ಅಜ್ಜಿನೇ ನೋಡ್ಕೋತಾ ಇದ್ದಿತ್ತು. ಅಂದರೆ ನೋಡ್ಕೊಂಡ್ರೆ ಒಂದು ಸುತ್ತ ಓಡಾಡೋರು, ನಾವೆಲ್ಲಿದ್ದೀವಿ, ಆಟ ಆಡೋಕೆ ಹೋಗಿದ್ದೀವಾ, ಮನೇಲಿದ್ದೀವಾ, ಊಟ ಮಾಡಿದ್ವಾ ಅಥವಾ ಇಲ್ವಾ, ಈ ಥರದ್ದೆಲ್ಲ ಒಂದು ಕೇರಿಂಗ್ ಮಾಡ್ತಾ ಇದ್ದಿದ್ದು ನಮ್ಮ ಅಮ್ಮ ಅವರ ಚಿಕ್ಕಮ್ಮ, ಅಂದರೆ ನಮ್ಮ ಅಜ್ಜಿ ತಂಗಿ. ಅವರು ಅಂದರೆ ನಮ್ಗೊಂದು ಸ್ವಲ್ಪ ಜಾಸ್ತಿನೇ
ಪ್ರೀತಿ ಗೌರವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವ್ರ ಮಕ್ಕಳು ಆಂಟಿಯವರು ಅಂತ ಹೇಳ್ತೀನಿ. ನಾನು ಎಲ್ಲರೂ ಆಂಟಿ ಇದ್ದಾನೆ ಆಲ್ಮೋಸ್ಟ್ ಕರೆಯೋದು, ಯಾರನ್ನೂ ಚಿಕ್ಕಮ್ಮ ಅಂತ ಹೇಳಿ ಕರೆಯಲ್ಲ. ಒಬ್ಬರನ್ನ ಮಾತ್ರ ದೊಡ್ಡಮ್ಮ ಅಂತ ಕರಿತೀನಿ. ಯಾರನ್ನ ಅಂದರೆ ಈಗ ನಾವೇನು ಮದುವೆ ಫಂಕ್ಷನ್ಗೆ ಹೋಗಿದ್ದೀವಿ ಅವರ ಮಾತ್ರ ದೊಡ್ಡಮ್ಮ ಅಂತೀನಿ. ಅವರು ಬಂದು ಸ್ಕೂಲ್ ಟೀಚರು, ಅವರು ಇನ್ನೊಬ್ಬರು ತಂಗಿಯವರ ಮಕ್ಕಳವರು. ನನಗೆ ಹೇಳಕ್ಕೆ ಹೋದರೆ ತುಂಬ ದೊಡ್ಡ ಫ್ಯಾಮಿಲಿ ಫ್ರೆಂಡ್ಸ್. ನನಗೇನಂದರೆ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ. ಎಷ್ಟೋ ಸರಿ ಹೇಳಿದ್ದೀನಿ, ನಾನು ಎಷ್ಟೋ ಫಂಕ್ಷನ್ಸ್ಗೆಲ್ಲ ಹೋಗ್ತೀನಿ, ನಾನು ವೀಡಿಯೋ ಜಾಸ್ತಿ ಮಾಡಲ್ಲ ಅಂತ. ಒಂದು ರೀಸನ್ ಯಾಕೆ ಅಂತಂದರೆ, ಒಂದು ಫ್ಯಾಮಿಲಿಲಿ ನಾವೇನೋ ಈ ಥರ ವ್ಲಾಗ್ ಮಾಡಿಕೊಂಡು ಓಪನ್ ಆಗಿ ಬಂದು ಮಾತಾಡಿಕೊಂಡು ನಮಗೊಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಜೊತೆಗೆ ನಮಗೊಂಥರ ಡೈಲಿ ರೊಟೀನ್ಸ್ನ ನಾವು ವ್ಲಾಗ್ ಥರ ಮಾಡ್ಕೊಳ್ಳೋದ್ರಿಂದ ನಮಗೇನೂ ಫೀಲಿಂಗ್ಸೇ ಆಗಲ್ಲ. ಬಟ್ ಅವರು ಮುಜುಗರ ಪಡಬಹುದು, ಅವ್ರಿಗೇನಾದರೂ ಅದು ಒಂಥರ ಅಷ್ಟಿಷ್ಟ ಆಗದೆ ಇರೋ ರೀತಿ ಫೀಲ್ ಆಗ್ಬೋದು ಅನ್ನೋ ಒಂದು ಇದಕ್ಕೆ ಏನು ಮಾಡ್ತೀನಿ, ನಾನು ಎಲ್ಲೇ ಹೋದರೂ ವ್ಲಾಗ್ ಮಾಡಲ್ಲ. ಬಟ್ ಈ ಸರಿ ಯಾಕೆ ಮಾಡಿದೆ ಅಂತಂದರೆ, ಎಲ್ಲರಿಗೂ ಕೂಡ ಗೊತ್ತಾಗಿದೆ ನಾನು ವ್ಲಾಗ್ ಮಾಡ್ತೀನಿ ಅಂತ ಹೇಳಿ. ಆಂಟಿನೆಲ್ಲ ಕೇಳಿದೆ, ನಾನು ವಿಡಿಯೋ ಮಾಡ್ಕೋಬೋದಾ, ಯೂಟ್ಯೂಬಲ್ಲಿ ಹಾಕ್ಬೋದಾ ಅಂತ. ಯಾಕಂದರೆ ನಂಗೆ ಗೊತ್ತಾಯಿತು ಎಲ್ಲರೂ ನಾನು ವ್ಲಾಗ್ ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗಿದೆ, ನೋಡ್ತಾರೆ ಅಂತ. ರೀಸೆಂಟಾಗಿ ಗೊತ್ತಾಯಿತು. ನಮ್ಮ ದೊಡ್ಡಮ್ಮ ಎಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದಾಗ ಅದೇ ಹೇಳಿದ್ರು, ಏನಾದರೂ ನನ್ನನ್ನು ಕೇಳಬೇಕಾದ್ರೆ ಅವ್ರು ಕೇಳ್ತಾಯಿದ್ರು ನನ್ನ ಹೇರ್ ಬಗ್ಗೆ ಎಲ್ಲ. ಬಿಡು, ನಾವು ವ್ಲಾಗಲ್ಲೇ ನೋಡ್ಕೋಬೇಕಷ್ಟೇ, ನೀನು ಹೇಗೆ ನೀನು ಕೇರ್ ಮಾಡ್ಕೊತೀಯ, ಬ್ಯೂಟಿ ಕೇರ್ ಎಲ್ಲ ನಾವು ವ್ಲಾಗಲ್ಲೇ ನೋಡ್ಕೋಬೇಕು ಅಂತ ಹೇಳ್ಬೇಕಾದ್ರೆ ಗೊತ್ತಾಯಿತು ನನಗೆ. ಓಕೆ, ಎಲ್ಲರೂ ವಾಚ್ ಮಾಡ್ತಾರೆ ಅಂತ. ನಮ್ಮ ದೊಡ್ಡಮ್ಮ ಅಂತ ಏನು ಹೇಳ್ತೀನಿ, ಇವರು ಇವಾಗ ಮದುವೆ ಆಗ್ತಾ ಇರೋರು ಅಮ್ಮನ ಇನ್ನೊಬ್ಬರು ಚಿಕ್ಕಮ್ಮ, ಅಂದರೆ ನಮ್ಮ ಅಜ್ಜಿಯ ತಂಗಿಯವರು ಇನ್ನೊಬ್ಬರು ತಂಗಿ, ಅವರ ಮೊಮ್ಮಕ್ಕಳದು ಮದುವೆ. ನನ್ನ ಮದುವೆಗೆ ಹೋಗೋಕ್ಕಾಗಿಲ್ಲ, ಮಕ್ಕಳನ್ನ ಮಾತ್ರ ಕಳಿಸಿದ್ದೆ. ಅವತ್ತು ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಜೊತೆಗೆ ಎಂಗೇಜ್ಮೆಂಟಿಗೆ ಹೋಗೋಕ್ಕಾಗಿಲ್ಲ, ಅವತ್ತು ನನಗೆ ಹುಷಾರಿರಲಿಲ್ಲ, ಹೋಗೋಕ್ಕಾಗಿಲ್ಲ. ಹಾಗಾಗಿ ಫೈನಲಿ ಬೀಗ್ರೂಟಕ್ಕೆ ಹೋಗಲೇಬೇಕಂತ ಹೋಗಿತ್ತು. ಅದಕ್ಕೂ ಮೊದಲು ನಮ್ಮ ದೊಡ್ಡಮ್ಮ ಅರ್ಶಿನ ಶಾಸ್ತ್ರಕ್ಕೆ, ಸಂಗೀತ ಸಂಜೆ ಎಲ್ಲ ಇಟ್ಟಿದ್ರು. ಪಾಪ ಎಲ್ಲದಕ್ಕೂ ಕರೆದ್ರು. ಬಟ್ ನಾವು ಇದ್ದಿದ್ದ ಸಿಚುವೇಶನ್ ಆಗಿ ನಮ್ಮ ತಂದೆಗೆಲ್ಲ ಸ್ವಲ್ಪ ಹೆಲ್ತು ಅಷ್ಟು ಸರಿ ಇಲ್ಲದಿರೋ ಕಾರಣಕ್ಕೆ ಬೇಡ ಹೋಗೋದು, ಮದುವೆ ಅಥವಾ ಇದಕ್ಕೆ ಅಟೆಂಡ್ ಮಾಡಿದ್ರೆ ಸಾಕು ಅಂದ್ಕೊಂಡು. ಈಗ ಅಪ್ಪ ನಿಜವಾಗ್ಲೂ ತುಂಬ ಬೆಟರ್ ಇದ್ದಾರೆ, ಆರಾಮಾಗಿದ್ದಾರೆ. ಅದಕ್ಕೋಸ್ಕರ ಫಂಕ್ಷನ್ಸ್ ಅಟೆಂಡ್ ಮಾಡಿದ್ವಿ. ಹುಡುಗ ಬಂದು ಯು ಕೆಲಿರೋದು, ಅಂದರೆ ನಮ್ಮ ದೊಡ್ಡಮ್ಮನ ಮಗ ಬಂದು ಯು ಕೆಲಿದ್ದಾರೆ. ಮದುವೆ ಈಗ ಆದಮೇಲೂ ಕೂಡ ಅವ್ರು ಮತ್ತೆ ರಿಟರ್ನ್, ಮದುವೆ ಎಲ್ಲ ಆಯಿತು, ಬಟ್ ಇವಾಗ ರಿಟರ್ನ್ ಮತ್ತೆ ಅವ್ರು ಯು ಕೆಗೆ ಹೋಗ್ತಾರೆ. ನಮ್ಮ ದೊಡ್ಡಮ್ಮ ಮಾತ್ರ ಇಲ್ಲೇ ಇರೋವಂಥದ್ದು. ನಮ್ಮದೊಂಥರ ತುಂಬ ಸುಂದರವಾಗಿರೋಂತಹ ಒಂದು ಒಳ್ಳೆ ಕುಟುಂಬ. ಬೇರೆ ಇನ್ನೇನು ಇಲ್ಲ. ಫೈನಲಿ ಇವತ್ತು ನಿಮ್ಮ ಮುಂದೆ ನನ್ನ ಫ್ಯಾಮಿಲಿನ ತೋರಿಸೋ ಥರ ಒಂದು ಟೈಮ್ ಬಂತು. ಇನ್ನೂ ದೊಡ್ಡ ಫ್ಯಾಮಿಲಿ ಇದೆ, ಬಟ್ ಎಲ್ಲರನ್ನೂ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಎಷ್ಟು ಜನ ನನಗೆ ಕಂಫರ್ಟ್ ಫೀಲ್ ಇದ್ದರು ಅವ್ರನ್ನ ಮಾತ್ರ ನಾನು ವ್ಲಾಗ್ ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕೂ ಮೊದಲು ಈ ಸೀರೆನೇ ನಾನು ಇವತ್ತು ಅಂದರೆ ಫಂಕ್ಷನಲ್ಲಿ ಹುಟ್ಟಿರೋ ಅಂಥದ್ದು. ಇದಕ್ಕೆ ನಾನೇ ಸ್ಯಾರಿಗೆ ಕುಚ್ಚು ಹಾಕಿದ್ದೆ. ಈ ಥರ ನಾನೇ ಕುಚ್ಚು ಹಾಕಿರುವಂಥದ್ದು. ಬಟ್ ಇದ್ರ ಬ್ಲೌಸ್ ಮಾತ್ರ ನನಗೆ ತುಂಬ ಬೇಜಾರಾಯಿತು. ಯಾಕೆ ಅಂದರೆ ಈ ಬ್ಲೌಸ್ ಹೊಲಿಸೋದಕ್ಕೆ 5,000 ರೂಪಾಯಿ ಕೊಟ್ಟಿದ್ದೀನಿ. ನಾನು ಚೈತನ್ಯನ ಫಂಕ್ಷನಲ್ಲಿ ಹಾಕಿದ್ದಕ್ಕೆ ಇವತ್ತೇ ಈ ಫಂಕ್ಷನ್ಗೆ 2ನೇ ಸರಿ ಹಾಕ್ತಾ ಇರೋದು. ಈ ಸೀರೆಗಳು ನಾನು ಜಾಸ್ತಿ ಉಡೋದಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಇಷ್ಟು ಇನ್ವೆಸ್ಟ್ಮೆಂಟ್ ಹಾಕಿ ಬ್ಲೌಸ್ ಹೊಲಿಸೋದು ವೇಸ್ಟ್ ಅನಿಸ್ಬಿಡುತ್ತೆ ಒಂದೊಂದು ಸರಿ. 5,000 ರೂಪಾಯಿ ಹೊಟ್ಟೆಲ್ಲವ್ರು ಇದೆ ನೋಡಿ. ಏನಂದರೆ ಏನೂ ಅಷ್ಟು ಡಿಸೈನ್ಸ್ ಇಲ್ಲ, ಜಸ್ಟು ಈ ಥರ ಒಂದು ಹ್ಯಾಂಡ್ ವರ್ಕ್ ಮಾಡಿರೋ ಅಂಥದ್ದು. ಸ್ಲೀವ್ಸಿಗೆ ಒಂದು ಪಿಕಾಕ್ ಏನೋ ಕೊಟ್ಟಿದ್ದಾರೆ ಅಷ್ಟೇ. 5,000 ರೂಪೀಸ್ ವಿತ್ ಸ್ಟಿಚಿಂಗ್. ಚೈತನ್ಯನ ಫಂಕ್ಷನಲ್ಲಂತೂ ನಾನು ಬರೀ ಬ್ಲೌಸಿಗೆನೇ 16,000 ರೂಪಾಯಿ ಇಟ್ಟಿದ್ದೀನಿ. 16,000 ರೂಪಾಯಿ. ಚೈತನ್ಯನ ಬ್ಲೌಸಿಗೆ 6,000 ತೊಗೊಂಡ್ರು, ನಂದು ಅಮ್ಮನ ಬ್ಲೌಸಿಗೆ 5,000 ತೊಗೊಂಡ್ರು. ಬರೀ ಬ್ಲೌಸ್ ಸ್ಟಿಚಿಂಗಿಗೆ 16,000 ಕೊಟ್ಟಿದ್ದಾಯಿತು. ಬಟ್ ಇನ್ನೂ ಬೆಟರ್ ವರ್ಕ್ ಮಾಡಿಸ್ಬೋದಿತ್ತೇನೋ 5,000 ರೂಪಾಯಿಗೆ ಅಂತ ಅನ್ನಿಸ್ತಿತ್ತು ನನಗೆ. ಬಟ್ ಆ ಟೈಮಲ್ಲಿ ನನಗೊಂದು ವಾರದಲ್ಲಿ ಹ್ಯಾಂಡ್ ವರ್ಕ್ ವಿತ್ ಸ್ಟಿಚಿಂಗ್ ಎಲ್ಲ ಬೇಕಾಗಿತ್ತಲ್ಲ. ಸುಮಾರು ಕಡೆ ಹುಡುಕ್ತೆ, ಯಾರೂ ಅಷ್ಟಾಗಿ ನನಗೆ ಸಿಕ್ಕಿರಲಿಲ್ಲ. ಫೈನಲಿ ಇವರೊಬ್ಬರು ಸಿಕ್ಕಿದ್ರು ಅಂತ ಇವ್ರ ಹತ್ರ ಸ್ಟಿಚ್ ಮಾಡಿಸಿದ್ದು. ಏನೂ ಮಾಡೋ ಹಾಗಿಲ್ಲ ಅಷ್ಟೇ. ಇವಾಗ ಆ ಬ್ಲಾಗನ್ನು ನಾನು ಆ್ಯಡ್ ಮಾಡ್ತೀನಿ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಫೈನಲಿ ಬೇಗ ರೆಡಿಯಾಗಿ ಈಗ ಹೊರಟಿದ್ದೀವಿ ಫಂಕ್ಷನ್ಗೆ. ಇದು ಬಂದು ಕೆಂಗೇರಿ ಹತ್ರ ಫಂಕ್ಷನ್ ಇಟ್ಟಿದ್ರು, ಅಂದರೆ ವೈಟ್ ಪ್ಯಾಲೇಸ್ ಅಂತ ಏನೋ ಅನಿಸುತ್ತೆ ನನಗೆ. ಅದು ಹಾಲ್ ನೇಮು ಮರ್ತೋಗ್ಬಿಟ್ಟಿದೆ ಆಲ್ರೆಡಿ.
ಅಲ್ಲಿ ಬೀಗ್ರೂಟ ಆಯಿತು. ಅಪ್ಪ ಅಂತೂ ಬರಲಿಲ್ಲ, ಅಮ್ಮ ನಾನು ಮನೆಯವರು 3 ಜನ ನಾವು ಹೊರಟಿದ್ದೀವಿ. ಇನ್ನು ಅಣ್ಣ ಅತ್ತಿಗೆ ಅವ್ರ ಮಕ್ಕಳು ಎಲ್ಲ ಅವರು ಅವಾಗ ಅಲ್ಲಿಂದನೇ ಬರ್ತೀನಿ ಅವ್ರ ಮನೆಯಿಂದ ಅಂತ ಹೇಳಿದ್ರು. ಸರಿ ಅಂತ ನಾವು ನಮ್ಮ ಮನೆಯಿಂದ ಹೊರಟ್ವಿ. ಹುಡುಗನ ಹೆಸರು ಬಂದು ರೋಹನ್ ಅಂತೇಳಿ, ಹುಡುಗಿ ಹೆಸರು ವರ್ಷ ಅಂತ. ಪೇರಂತೂ ಸೂಪರಾಗಿತ್ತು. ಒಳಗಡೆ ಹೋಗ್ತಾ ಇದ್ದಾಗಂತೂ ನನಗಂತೂ ನಮ್ಮ ಫ್ಯಾಮಿಲಿ ಎಲ್ಲ ನೋಡಿ ಭಾಳ ಖುಷಿ ಆಯಿತು. ಇವ್ರು ಬಂದು ನಮ್ಮ ಮಮತಾ ಆಂಟಿ ಅಂತ. ನನ್ನ ಲೈಫಲ್ಲೇ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಮದುವೆ ಆಗಿರೋ ಹೊಸ ಹುಡುಗಿ ಜೊತೆ ಹೋಗಿದ್ದು ಅಂದರೆ ನಮ್ಮ ಆಂಟಿ ಜೊತೆ. ಇವ್ರ ಜೊತೆನೇ ಇವ್ರ ಮದುವೆ ಆದಾಗ ನನಗೊಂದು 10 ಇಯರ್ಸ್ ಇರ್ಬೋದು ಅನ್ಸುತ್ತೆ, ಅವಾಗ 10 ವರ್ಷ ಅನ್ಸುತ್ತೆ ನನ್ನ ಪ್ರಕಾರ. ಆ ಟೈಮಲ್ಲಿ ನಮ್ಮ ಆಂಟಿ ಮದುವೆ ಆದಾಗ ಹೊಸ ಮದುವೆ ಹೆಣ್ಣಿನ ಜೊತೆ ಅಂತ ಫಸ್ಟ್ ಹೋಗಿದ್ದು ನಾನು ಆಂಟಿ ಜೊತೆನೇ. ಅದೇ ಲಾಸ್ಟು. ಇನ್ಯಾವ ಮದುವೆ ಹೆಣ್ಣಿನ ಜೊತೆನೂ ನಾನು ಹೋಗಲೂ ಇಲ್ಲ, ಏನೂ ಇಲ್ಲ. ನಾವು ಆಂಟಿ ಜೊತೆ ಮಾತ್ರ ಹೋಗಿದ್ದು. ಜೊತೆಗೆ ಇವ್ರು ಬಂದು ನಮ್ಮ ದೊಡ್ಡಮ್ಮ. ಇವಾಗ ಏನು ಮದುವೆ ಆಗ್ತಾಯಿದೆ ಅವರ ಹುಡುಗನ ತಾಯಿ, ಅವ್ರ ತಂಗಿಯವರು, ಅಂದರೆ ಅಮ್ಮನಿಗೆ ಅಕ್ಕ ಮತ್ತು ತಂಗಿ ಈ ಥರ ರಿಲೇಷನು, ಚಿಕ್ಕಮ್ಮನ ಮಕ್ಕಳು. ನಮ್ಮ ಫ್ಯಾಮಿಲಿ ಹೀಗೆ ಸ್ವಲ್ಪ ಹೇಳ್ತಾ ಹೋದರೆ, ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಹೋದರೆ ಸುಮಾರು ದೊಡ್ಡದಾಗಿದೆ ಫ್ಯಾಮಿಲಿ. ಹೀಗೆ ಎಲ್ಲರನ್ನು ಮಾತಾಡಿಸ್ತಾ ಅಮ್ಮ ಇದ್ದರು. ನಾನಂತೂ ಫಸ್ಟ್ ಊಟಕ್ಕೆ ಹೋಗ್ಬಿಟ್ಟೆ, ಯಾಕಂದರೆ ಅಣ್ಣನ ಬರ್ತಾರೆ ಅಂತ ಕಾಯ್ಕೊಂಡು ಸುಸ್ತಾಯಿತು. 1:15 ಆದರೂ ಅಣ್ಣ ಬರಲಿಲ್ಲ. ಬರ್ತಾಯಿದ್ದೀನಿ ಅಂತಲೇ ಇದ್ದರು. ಅದಕ್ಕೆ ಊಟಕ್ಕೆ ಹೋದ್ವಿ. ಊಟ ಮಾತ್ರ ಸೂಪರಾಗಿತ್ತು. ಎಲ್ಲ ವೆರೈಟಿನೂ ಕೂಡ ಸಖತ್ ಟೇಸ್ಟಿಯಾಗಿತ್ತು. ನಾವು ಊಟ ಎಲ್ಲ ಮಾಡಿ ಹೊರಗಡೆ ಬಂದಾಗ ನಮ್ಮ ಅಣ್ಣ ಅದಕ್ಕೆ ಎಲ್ಲರೂ ಕೂಡ ಬಂದರು. ಅವಳ ಮಾತ್ರ ಬಿಡಬೇಡಿ. ಬಾಯ್. ಈ ಕಡೆ ಈ ಸೈಡು. ಬರುತ್ತೆ ನಿಲ್ಕೊಂಬಿಡಿ. ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಎಷ್ಟು ಮಾತಾಡ್ತೀವಿ ಅಂದರೆ ಫೋಟೋಗೆ ನಿಂತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮದು ಮಾತೇ ಆಗೋಗ್ಬಿಟ್ಟಿರುತ್ತೆ. ಎಲ್ಲರನ್ನೂ ಕರೆದು ನಿಲ್ಲಿಸ್ಕೊಟ್ಟು ಒಂದು ಫ್ಯಾಮಿಲಿ ಫೋಟೋ ತೆಗ್ಸೋಣ ಅನ್ನೋಷ್ಟರಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಬಟ್ ಇಲ್ಲಿ ಜಾಸ್ತಿ ಹೆಣ್ಮಕ್ಳೇ ನಾವು ಸೇರಿದ್ದೀವಿ, ಯಾಕಂದರೆ ಗಂಡ್ಮಕ್ಳೆಲ್ಲ ಊಟದ ಕಡೆ ಬ್ಯುಸಿ ಇದ್ದರು. ಜೊತೆಗೆ ನಮ್ಮ ತಾತನೂ ಮಿಸ್ ಆದರು. ನಮ್ಮ ತಾತನೂ ಕೂಡ ನಮಗೆ ಸಿಗಲಿಲ್ಲ. ಜೊತೆಗೆ ನಮ್ಮ ಮಾವಂದಿರು ಅವರು ಕೂಡ ಸಿಗಲಿಲ್ಲ, ಯಾಕಂದರೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆ ಬ್ಯುಸಿ ಇದ್ದರು. ಹಾಗಾಗಿ ನಾವು ಎಷ್ಟು ಜನ ಇದ್ವಿ ಅಷ್ಟು ಜನ ಮಾತ್ರ ಸೇರ್ಕೊಂಡು ಫೋಟೋ ತೆಗೆದಿದ್ದು. ಸದ್ಯಕ್ಕೆ ಇದಿಷ್ಟು ನಮ್ಮ ಫ್ಯಾಮಿಲಿ ಬಗ್ಗೆ ಪುಟ್ಟದಾಗಿ ನಿಮಗೆ ಪರಿಚಯ ಮಾಡಿಸಿದ್ದೀನಿ. ನೆಕ್ಸ್ಟ್ ಟೈಮ್ ಎಲ್ಲರೂ ಒಟ್ಟಿಗೆ ಮತ್ತೆ ಸಿಕ್ಕಾಗ ನಿಮ್ಮ ಜೊತೆ ಆದರೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಹೀಗೆ ನಮ್ಮ ಫ್ಯಾಮಿಲಿ ಜೊತೆ ಈ ವ್ಲಾಗ್ನೂ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಲವ್ ಯು ಅಜ್ಜಿ.